ಚಿಟ್ಟೆಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಮೊದಲು ಚಿಟ್ಟೆಗಳು ಹೇಗೆ ಹುಟ್ಟುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಚಿಟ್ಟೆಯು ಒಂದು ಬಾರಿಗೆ 100 ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊದಲ ಹಂತವು ಸುಮಾರು 1 ವಾರದವರೆಗೆ ಇರುತ್ತದೆ. ಮೊಟ್ಟೆಯು ಒಡೆದು ಮರಿಹುಳುಗಳು ಕಂಬಳಿ ಹುಳುಗಳಾಗಿ ಹೊರಹೊಮ್ಮುತ್ತವೆ. ಈ ಹಂತವು 12 ಮತ್ತು 14 ದಿನಗಳವರೆಗೆ ಇರುತ್ತದೆ. ಕಂಬಳಿ ಹುಳುಗಳ ಮುಂದಿನ ಹಂತ ಪ್ಯೂಪಾ. ಇದು ಸುಮಾರು 1 ವಾರದವರೆಗೆ ಈ ಹಂತದಲ್ಲಿ ಉಳಿಯುತ್ತದೆ. 1 ವಾರದ ನಂತರ ಚಿಟ್ಟೆಯಾಗಿ 2 ಗಂಟೆಗಳ ಕಾಲ ತಲೆಕೆಳಗಾಗಿ ರೆಕ್ಕೆಗಳಿಗೆ ಅವಕಾಶ ನೀಡುತ್ತದೆ. ನಂತರ ಹಾರಲು ಪ್ರಾರಂಭಿಸಿ ಮತ್ತೆ ಇದೇ ರೀತಿ ತಮ್ಮ ಜೀವನ ಪ್ರಾರಂಭಿಸುತ್ತದೆ. ಚಿಟ್ಟೆಗಳ ಜೀವನ ಚಕ್ರದ ಬಗ್ಗೆ ತಿಳಿದೆವು. ಈಗ ನಾವು ಚಿಟ್ಟೆಗಳ ಕುರಿತು ಇನ್ನಷ್ಟು ಹೆಚ್ಚಿನ ವಿಷಯವನ್ನು ತಿಳಿಯೋಣ. ಕಂಬಳಿ ಹುಳುಗಳು ಮೊಟ್ಟೆಯಿಂದ ಹೊರಬಂದಾಗ ಅಕ್ಕಿಯ ಕಾಳಿನ ಗಾತ್ರದಲ್ಲಿ ಇರುತ್ತದೆ. ನಂತರ 3000 ಪಟ್ಟು ಬೆಳೆಯುತ್ತದೆ. ಚಿಟ್ಟೆಗಳಿಗೆ 4 ರೆಕ್ಕೆಗಳು ಇರುತ್ತವೆ ಮತ್ತು ಆ ರೆಕ್ಕೆಗಳು ಪಾರದರ್ಶಕವಾಗಿರುತ್ತವೆ. ಚಿಟ್ಟೆಗಳು ತಮ್ಮ ಪಾದಗಳಿಂದ ರುಚಿಯನ್ನು ನೋಡುತ್ತವೆ. ಚಿಟ್ಟೆಗಳ ಕಣ್ಣುಗಳು 6000 ಮಸೂರಗಳಿಂದ ಮಾಡಲ್ಪಟ್ಟಿದೆ ಮತ್ತು ನೇರಳಾತೀತ ಬೆಳಕು ಅಂದರೆ ಅಲ್ಟ್ರಾವಯಲೆಟ್ ಬೆಳಕನ್ನು ನೋಡಬಹುದು. ಸ್ಕಿಪ್ಪರ್ ಚಿಟ್ಟೆಗಳು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ, ಅಂದರೆ ಗಂಟೆಗೆ 37 ಮೈಲಿ ವೇಗದಲ್ಲಿ ಹಾರಬಲ್ಲದು. ಇದು ಕುದುರೆಯ ವೇಗವನ್ನು ಸಹ ಮೀರಿಸಬಲ್ಲದು. ಪ್ರಪಂಚದಲ್ಲಿ ಸುಮಾರು 17,500 ಜಾತಿಯ ಚಿಟ್ಟೆಗಳಿವೆ. ಹೆಚ್ಚಿನ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.